ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಪೂರಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ, ಮಾಡಿ ತೋರಿಸ್ತೀನಿ ಬನ್ನಿ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ತೆಂಗಿನಕಾಯಿ ಸುಟ್ಕೊತಾ ಇದ್ದೀನಿ ಬೆಂಕಿಯಲ್ಲಿ. ನಿಮಗೆ ಮನೆಯಲ್ಲಿ ಬೆಂಕಿ ಅಲ್ಲಿ ಇದಾಗಲಿಲ್ಲ ಅಂದರೆ ಗ್ಯಾಸ್ ಮೇಲೆ ಒಂದು ಜಾಲರಿ ಥರ ಮಡಿಕೊಂಡು ಹಿಂಗೆ ಸುಟ್ಕೋಬೋದು. ಈ ಥರ ಎಲ್ಲ ಸುಟ್ಕೊಂಡು ಒಂದು ಸ್ವಲ್ಪ ನೀರಲ್ಲಿ ತೊಳ್ಕೊಬೇಕು, ಬೂದಿಯಾಗಿದೆ. ನೀರಲ್ಲಿ ತೊಳ್ಕೊಂಡು ಬಿಡಿಸ್ಕೊಂಡು ಆಮೇಲೆ ರುಬ್ಬಕ್ಕೆ ಹಾಕೋಬೇಕು. ಎಲ್ಲ ತೊಳೆದು ಬಿಡಿಸಿ ಇಟ್ಕೊಂಡಿದ್ದೀನಿ. 2 ಲವಂಗ, 2 ಚುಚ್ಚಿ ಚಕ್ಕೆ, ಜಾಸ್ತಿ ಹಾಕ್ಬಾರ್ದು. ಎಷ್ಟು ಕಾಳು ಮೆಣಸು ಸುಮ್ಮನೆ ಟೇಸ್ಟ್ಗೋಸ್ಕರ. ಇದೆಲ್ಲ ರೆಡಿ ಇದೆ. ಇವಾಗ ರುಬ್ಕೊಳ್ಳೋಣ. ಇದನ್ನ ಇಷ್ಟೇ ರುಬ್ಕೊಳ್ಳೋಣ, ಸಾಕಷ್ಟೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಇದಾಕ್ಬೇಕು. ಇವಾಗ ಮೆಂತ್ಯ ಸೊಪ್ಪು ಹಾಕ್ಬೇಕು. ಕಟ್ ಮಾಡಿಲ್ಲ, ಹಂಗೆ ಹಾಕ್ಬೇಕು. ಉಪ್ಪು ಹಾಕ್ತಾ ಇದ್ದೀನಿ. ಸೊಪ್ಪು ಇವಾಗಲೇ ಉಪ್ಪು ಹಾಕ್ಕೊಬೇಕು. ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಚೆನ್ನಾಗಿ ಬೆಂದಿದೆ, ಕಸರೆಲ್ಲ ಹೋಗಿದೆ. ಇವಾಗ ನಾವು ರುಬ್ಬಿರುವಂಥ ಮಸಾಲೆ ಹಾಕ್ಕೋಬೇಕು. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಸುಟ್ಕೊಂಡು ಬೆಂಕಿಯಲ್ಲಿ ತೊಳ್ಕೊಂಡು ರುಬ್ಬಿರುವಂಥ ಮಿಶ್ರಣ ಇದು ಮಸಾಲೆ. ಇದನ್ನ ಸೊಪ್ಪಲ್ಲಿ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಹಿಂಗೆ ಕೈಯಲ್ಲಿ ಬಾಡಿಸ್ತಾ ಇರಬೇಕು. ಹಿಂಗೆ ಎಣ್ಣೆ ಬಿಟ್ಟ ಮೇಲೆ ಮೊಟ್ಟೆ ಹೊಡೆದು ಹಾಕೋದು. ಈ ಥರ ಹಿಂಗೆ ಚೆನ್ನಾಗಿ ಬರಬೇಕು. ಮೆಂತ್ಯ ಸೊಪ್ಪು ಆಗಿರೋ ದೇಶದಿಂದ ಇದು ಹಾಕ್ಬಾರ್ದು, ಅರ್ಶಿನ ಹಾಕ್ಬಾರ್ದು. ಮೆಂತ್ಯ ಸೊಪ್ಪೇನು ಕಸರೆ ಇಲ್ಲ. ತುಂಬ ತಂಪಿದು, ತುಂಬ ಕೋಲ್ಡು. ಮೆಂತ್ಯ ಸೊಪ್ಪು ತುಂಬ ಮೈಗೆ ಒಳ್ಳೆಯದು, ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಆದರೆ ಮೊಟ್ಟೆ ಹಾಕಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಮೆಣಸು ಹಾಕಿದ್ದೀನಿ. ಟೇಸ್ಟ್ಗೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ಇವಾಗ ಮೊಟ್ಟೆ ಹೊಡೆದಾಕ್ಬೇಕು. ಎಣ್ಣೆ ಬಿಟ್ಟಿದೆ, ಎಲ್ಲ ಬೆಂದಿದೆ. ಮಸಾಲೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಮೊಟ್ಟೆ ಹೊಡೆದಾಕ್ತಾಯಿದ್ದೀನಿ. ನಾನು 10 ಮೊಟ್ಟೆ ತೊಗೊಂಡಿದ್ದೀನಿ. ಸೊಪ್ಪು ಇಷ್ಟು ಮಸಾಲೆಗೆ 10 ಮೊಟ್ಟೆ ಹಾಕಂತ ಸಾಕು. ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಪೂರಿ, ಚಪಾತಿ, ದೋಸೆ, ರೊಟ್ಟಿ ಏನಂತೆಲ್ಲರೂ ತಿನ್ಬೋದು. ತುಂಬ ಚೆನ್ನಾಗಿದೆ, ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಮಾಡಿ ತಿಂದು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ ಎಲ್ಲ ಬೆಂಕಿಯಲ್ಲಿ ಸುಟ್ಟು ರುಬ್ಬಿ ಮಾಡಿರುವಂಥ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿದೆ. ರೊಟ್ಟಿಗೆ, ಚಪಾತಿಗೆ ತಿಂದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.